ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೆಕ್ನಾಲಜಿ ಇಂಪ್ರೂವ್ ಆಗೋಕ್ಕಿಂತ ಮೊದಲು ಆ ಕಾಲದಲ್ಲಿ ಕನ್ನಡದಲ್ಲಿ ಒಂದಿಷ್ಟು ಕಾಪಿ ಸಿನಿಮಾಗಳು ಬಂದಿವೆ. ರೀಮೇಕ್ ರೇಟ್ಸ್ ತಗೊಳ್ಳದೆ ಬೇರೆ ಕಂಟ್ರೀಸ್ ಸಿನಿಮಾಗಳ ಕಥೆಯನ್ನು ಕದ್ದು ತಮ್ಮ ಚಿತ್ರಕ್ಕೆ ಬಳಸ್ಕೊಂಡ ಸಾಕಷ್ಟು ನಿರ್ದೇಶಕರುಗಳು ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ. ಗೆಳೆಯರೇ, ಬೇರೆ ಭಾಷೆಯ ಸಿನಿಮಾಗಳ ರೀಮೇಕ್ ರೇಟ್ಸ್ ತಗೊಂಡು ಸಿನಿಮಾ ಮಾಡಿದರೆ ಅದು ರೀಮೇಕ್ ಸಿನಿಮಾ ಅಂತ ಕರೆಸ್ಕೊಳ್ಳುತ್ತೆ. ಅದೇ ರೀಮೇಕ್ ರೇಟ್ಸ್ ತಗೊಳ್ಳದೆ ಕಥೆಯನ್ನು ಕದ್ದು ಮಾಡಿದರೆ ಅದು ಇನ್ಸ್ಪಿರೇಷನ್ ಸಿನಿಮಾ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಈ ಸಿನಿಮಾಗಳ ನೋಡಿದಾಗ ಇದು ಇನ್ಸ್ಪಿರೇಷನ್ ಅಥವಾ ಕಾಪಿನಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಲೀಸ್ಟ್ ಮಾಡಿರೋ ಸಿನಿಮಾಗಳು ಕಾಪಿ ಅನ್ನೋದನ್ನು ಬರೀ ನಾನು ಮಾತ್ರ ಹೇಳ್ತಾ ಇಲ್ಲ. ಈ ಹಿಂದೆಯೂ ಕೂಡ ಸುಮಾರು ಕ್ರಿಯೇಟರ್ಗಳು ಇದರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಅವನ್ನೆಲ್ಲ ಅನಲೈಸ್ ಮಾಡಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನಂಬರ್ 1, ಸಾರಥಿ. ದರ್ಶನ್ ಅವರ ಹಿಂದಿನ ಸಿನಿಮಾಗಳು ನಿರೀಕ್ಷೆಯ ಮಟ್ಟ ತಲುಪದೆ ವೈಯಕ್ತಿಕ ಜೀವನದ ಕೆಲವು ಕಾಂಟ್ರವರ್ಸಿಗಳಿಂದ ಇನ್ನೇನು ಕೆರಿಯರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಯಿತು ಅನ್ನುವಷ್ಟರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ದರ್ಶನ್ ಅವರ ಸ್ಟಾರ್ ವ್ಯಾಲ್ಯೂನ ಇನ್ನಷ್ಟು ಹೆಚ್ಚು ಮಾಡಿದಂಥ ಸಿನಿಮಾ ಸಾರಥಿ. ನೀವು ಸಾರಥಿ ಸಿನಿಮಾ ನೋಡಾದ್ಮೇಲೆ 1994ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ದ ಲಯನ್ ಕಿಂಗ್ ಅನ್ನೋ ಒಂದು ಅನಿಮೇಷನ್ ಸಿನಿಮಾ ಬಂದಿರುತ್ತೆ. ದ ಲಯನ್ ಕಿಂಗ್ ಸಿನಿಮಾನ ನೋಡಿ ಆಮೇಲೆ ಇದು ಕಾಪಿನ ಇನ್ಸ್ಪೈರ್ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಕೆಲವು ದರ್ಶನ್ ಅವರ ಫ್ಯಾನ್ಸ್ಗಳು ಇದ್ರ ಬಗ್ಗೆ ಹೇಳೋದು ಏನಪ್ಪಾ ಅಂದರೆ, ದ ಲಯನ್ ಕಿಂಗ್ ರಿಲೀಸ್ ಆಗಿರೋದು 2019ರಲ್ಲಿ, ಸಾರಥಿ ರಿಲೀಸ್ ಆಗಿರೋದು 2011ರಲ್ಲಿ. ಸೊ ಸಾರಥಿ ಸಿನಿಮಾ ಕಾಪಿನೇ ದ ಲಯನ್ ಕಿಂಗ್ ಅಂತ. ಆದರೆ ಒಂದು ವಿಷಯ ಗೊತ್ತಿರಲಿ, 1994ರ ಸಿನಿಮಾನ 2019ರಲ್ಲಿ ಈಗಿನ ಟೆಕ್ನಾಲಜಿ ಬಳಸ್ಕೊಂಡು ಒಂದಿಷ್ಟು ಗ್ರಾಫಿಕ್ ಜೊತೆಗೆ ಮರುನಿರ್ಮಾಣ ಮಾಡಿದರು. ನಂಬರ್ 2, ಹುಡುಗಾಟ. ಗಣೇಶ್ ರವರ ಈ ಸಿನಿಮಾ ನೋಡಾದ್ಮೇಲೆ 1934ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದಿದ್ದ ಇಟ್ ಹ್ಯಾಪನ್ಡ್ ಒನ್ ನೈಟ್ ಅನ್ನೋ ಸಿನಿಮಾನ ನೋಡಿ. ಅಮೆರಿಕನ್ ಮೂವಿಗೆ ಒಂದಿಷ್ಟು ಇಂಡಿಯನ್ ಮಸಾಲ ಹಾಕಿದರೆ ಹೇಗಿರುತ್ತೋ ಅದೇ ಈ ಹುಡುಗಾಟ. ನಂಬರ್ 3, ಶಿವಾಜಿ ಸುರತ್ಕಲ್. ರಮೇಶ್ ಅರವಿಂದ್ ರವರ ರೀಸೆಂಟಾಗಿ ಹಿಟ್ ಆದಂಥ ಸಿನಿಮಾ ಯಾವುದು ಅಂತ ನಾವು ನೋಡಿದಾಗ ನಮಗೆ ಸಿಗೋದೇ ಶಿವಾಜಿ ಸುರತ್ಕಲ್. ಈ ಸಿನಿಮಾ ನೋಡಿ ಆದಮೇಲೆ ಮರ್ಡರ್ ಆನ್ ದಿ ಒರಿಜಿನಲ್ ಎಕ್ಸ್ಪ್ರೆಸ್ ಅನ್ನೋ ಸಿನಿಮಾ ನೋಡಿ. ನಂಬರ್ 4, ಪುಷ್ಪಕ ವಿಮಾನ. ಇದು ಕೂಡ ರಮೇಶ್ ಅರವಿಂದ್ ರವರ ಸಿನಿಮಾ. ಇವರು ಮಿರಾಕಲ್ ಇನ್ ಸೆಲ್ ನಂಬರ್ 7 ಅನ್ನೋ ಕೊರಿಯನ್ ಸಿನಿಮಾನ ಕಾಪಿ ಮಾಡಿ ಕನ್ನಡದಲ್ಲಿ ಸಿನಿಮಾ ಮಾಡಿರ್ತಾರೆ. ಈ ವಿಷಯ ಒರಿಜಿನಲ್ ಸಿನಿಮಾ ಮೇಕರ್ಗೆ ಗೊತ್ತಾಗಿ ಬಾಂಬೆ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿರ್ತಾರೆ. ನೀವು ಗಮನಿಸಿದರೆ ಈ ಸಿನಿಮಾ ಯಾವುದೇ OTT ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ಸಿಗಲ್ಲ, ಟಿವಿಯಲ್ಲೂ ಕೂಡ ಪ್ರಸಾರ ಆಗಲ್ಲ. ನಂಬರ್ 5, ಸುಗ್ರೀವ. ಇದು 11 ನಿರ್ದೇಶಕರು 10 ಕ್ಯಾಮ್ರಾಮ್ಯಾನ್ ಸೇರಿ ಬರೀ 18 ಗಂಟೆಯಲ್ಲಿ ಶೂಟಿಂಗ್ ಮುಗಿಸಿ ರೆಕಾರ್ಡ್ ಮಾಡಿದಂತಹ ಸಿನಿಮಾ. ಆದರೆ ಇದು ಒರಿಜಿನಲ್ ಅಲ್ಲ. 2002ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದಿದ್ದ ಜಾನ್ ಕ್ಯೂ ಅನ್ನೋ ಸಿನಿಮಾದ ಕಾಪಿಯಾಗಿರುತ್ತೆ. ನಂಬರ್ 6, ವಿಷ್ಣುವರ್ಧನ. ಇದು ಕಿಚ್ಚ ಸುದೀಪ್ ರವರ ಕೆರಿಯರ್ನಲ್ಲಿ ಸಕ್ಸಸ್ ಕಂಡ ಸಿನಿಮಾಗಳಲ್ಲಿ ಇದು ಕೂಡ ಒಂದು. 2009ರಲ್ಲಿ ಕೊರಿಯನ್ ಲ್ಯಾಂಗ್ವೇಜ್ನಲ್ಲಿ ಹ್ಯಾಂಡ್ ಪೋನ್ ಅಂತ ಒಂದು ಸಿನಿಮಾ ಬಂದಿರುತ್ತೆ. ಒಮ್ಮೆ ನೀವು ಆ ಸಿನಿಮಾನ ನೋಡಿ ಆಮೇಲೆ ವಿಷ್ಣುವರ್ಧನ ಸಿನಿಮಾವನ್ನು ನೋಡಿ. ಇದು ಕಾಪಿನ ಇಲ್ಲ ಇನ್ಸ್ಪೈರ್ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ನಂಬರ್ 7, ಆರಕ್ಷಕ. ಇದು ಉಪೇಂದ್ರರವರ ಸಿನಿಮಾ. ಒಂದೊಳ್ಳೆ ಕಥೆಯನ್ನು ಯಾವ ಥರ ಹಾಳು ಮಾಡಬಹುದು ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ 2010ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಸೆಟರ್ ಐಲ್ಯಾಂಡ್ ಅಂತ ಒಂದು ಸಿನಿಮಾ ಬಂದಿರುತ್ತೆ. ಆ ಸಿನಿಮಾನ ನೋಡಿ ನಂತರ ನಮ್ಮ ಕನ್ನಡದ ಈ ಸಿನಿಮಾ ನೋಡಿ. ನಂಬರ್ 8, ಪ್ರೇಮಲೋಕ. ಇದು ರವಿಚಂದ್ರನ್ ರವರೇ ರಚಿಸಿ ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ. ಈ ಒಂದು ಸಿನಿಮಾದಿಂದ ರವಿಚಂದ್ರನ್ ರವರು ಬಿಗ್ ಸ್ಟಾರ್ ಆಗ್ತಾರೆ, ಹಾಗೆ ಅಭಿಮಾನಿಗಳನ್ನು ಕೂಡ ಪಡೆದುಕೊಳ್ತಾರೆ. ಈ ಸಿನಿಮಾ ಒಮ್ಮೆ ನೋಡಿ ಆಮೇಲೆ 1982ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ತೆರೆ ಕಂಡಿದ್ದ ಗ್ರೀಸ್ 2 ಅನ್ನೋ ಒಂದು ಸಿನಿಮಾ ಇರುತ್ತೆ, ಅದನ್ನು ನೋಡಿ. ಇದು ಕಾಪಿನ ಇಲ್ಲ ಇನ್ಸ್ಪೈರ್ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ನಂಬರ್ 9, ಝೂಮ್. ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಈ ಸಿನಿಮಾ ಲವರ್ ಕಮ್ಬ್ಯಾಕ್ ಅನ್ನೋ 1961ರಲ್ಲಿ ತೆರೆ ಕಂಡ ಅಮೆರಿಕನ್ ಸಿನಿಮಾದ ಕಾಪಿಯಾಗಿರುತ್ತೆ. ನಂಬರ್ 10, ಬೀರ್ಬಲ್. ಇದು MG ಶ್ರೀನಿವಾಸ್ ರಚಿಸಿ ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ. 2017ರಲ್ಲಿ ಕೊರಿಯನ್ ಲ್ಯಾಂಗ್ವೇಜ್ನಲ್ಲಿ ನ್ಯೂ ಟ್ರಯಲ್ ಅಂತ ಒಂದು ಸಿನಿಮಾ ಬಂದಿರುತ್ತೆ. ಒಮ್ಮೆ ಆ ಸಿನಿಮಾ ನೋಡಿ, ನೀವು ಬೀರ್ಬಲ್ ಸಿನಿಮಾ ನೋಡೋ ಅಗತ್ಯನೇ ಇಲ್ಲ. ನಂಬರ್ 11, ಕಿಸ್. AP ಅರ್ಜುನ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾದಿಂದ ಶ್ರೀಲೀಲಾರವರು ತಮ್ಮ ಕೆರಿಯರ್ನ ಆರಂಭ ಮಾಡ್ತಾರೆ. ಈ ಸಿನಿಮಾ ನೋಡೋದಕ್ಕಿಂತ ಮುಂಚೆ 100 ಡೇಸ್ ವಿತ್ ಮಿಸ್ಟರ್ ಅಡ್ವೊಕೇಟ್ ಅನ್ನೋ ಒಂದು ಕೊರಿಯನ್ ಸಿನಿಮಾ ಇದೆ. ಆ ಸಿನಿಮಾ ನೋಡಿದ್ರೆ ನೀವು ಕಿಸ್ ಸಿನಿಮಾ ನೋಡೋ ಅಂಥ ಅಗತ್ಯನೇ ಇಲ್ಲ. ನಂಬರ್ 12, ಪ್ರೀತಿಯಿಂದ ರಮೇಶ್. ರಮೇಶ್ ಅರವಿಂದ್ ರವರ ಈ ಸಿನಿಮಾ ನೋಡಿ ಆದಮೇಲೆ 1998ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದಿದ್ದ ಯು ಹ್ಯಾವ್ ಗಾಟ್ ಮೈಲ್ ಅನ್ನೋ ಸಿನಿಮಾನ ನೋಡಿ ನೀವೇ ಡಿಸೈಡ್ ಮಾಡಿ. ನಂಬರ್ 13, ಚಿಂಗಾರಿ. ಇದು ಸಾರಥಿ ಸಿನಿಮಾ ರಿಲೀಸ್ ಆದ ನಂತರ ರಿಲೀಸ್ ಆದಂತಹ ದರ್ಶನ್ ಅವರ ಸಿನಿಮಾ. ಹರ್ಷ ನಿರ್ದೇಶನ ಮಾಡಿರ್ತಾರೆ. ನೀವು ಒಂದ್ಸಲ ಫ್ರೆಂಚ್ ಭಾಷೆಯಲ್ಲಿ ರಿಲೀಸ್ ಆಗಿದ್ದ ಟೇಕನ್ ಅನ್ನೋ ಸಿನಿಮಾವನ್ನು ನೋಡಿ ನಂತರ ನಮ್ಮ ಕನ್ನಡದ ಚಿಂಗಾರಿಯನ್ನು ನೋಡಿ. ದರ್ಶನ್ ಅವರು ಈ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದಿನ ಟಿವಿಯಲ್ಲಿ ಟೇಕನ್ ಸಿನಿಮಾ ನೋಡಿ ನಿರ್ದೇಶಕ ಹರ್ಷರವರಿಗೆ ಕಾಲ್ ಮಾಡಿ ಕೇಳಿದ್ರಂತೆ, ನಮ್ಮ ಚಿಂಗಾರಿ ಟೇಕನ್ ಕಥೆಯನ್ನು ಹೋಲುತ್ತೆ ಅಂತ. ನಂಬರ್ 14, ದಶಮುಖ.
ಇದು ರವಿಚಂದ್ರನ್ ರವರ ಸಿನಿಮಾ. 1957ರಲ್ಲಿ 12 ಆಂಗ್ರಿ ಮ್ಯಾನ್ ಅನ್ನೋ ಒಂದು ಅಮೆರಿಕನ್ ಸಿನಿಮಾ ಬಂದಿರುತ್ತೆ. ಒಮ್ಮೆ ಆ ಸಿನಿಮಾ ನೋಡಿ, ನಿಮಗೆ ಈ ಸಿನಿಮಾ ನೋಡೋಂಥ ಅಗತ್ಯನೇ ಇರಲ್ಲ. ನಂಬರ್ 15 ಮಿಸ್ಟರ್ ಗರಗಸ. ಇದು ಕೋಮಲ್ ರವರ ಸಿನಿಮಾ. ಈ ಸಿನಿಮಾ ದಿ ಡಿನ್ನರ್ ಗೇಮ್ ಅನ್ನೋ ಫ್ರೆಂಚ್ ಸಿನಿಮಾದ ಕಾಪಿಯಾಗಿರುತ್ತೆ. ನಂಬರ್ 16 ಬಾಕ್ಸರ್. ಇದು ಡಾಲಿ ಧನಂಜಯ್ ರವರ ಸಿನಿಮಾವಾಗಿರುತ್ತೆ. ಇದು ಆಲ್ವೇಸ್ ಓನ್ಲಿ ಯು ಅನ್ನೋ ಕೊರಿಯನ್ ಸಿನಿಮಾದ ಕಾಪಿಯಾಗಿರುತ್ತೆ. ನಂಬರ್ 17 ನಿನಗೋಸ್ಕರ. ಇದು ದರ್ಶನ್ ರವರ ಸಿನಿಮಾ. 1997ರ ಅಡಿಕ್ಟೆಡ್ ಟು ಲವ್ ಅನ್ನೋ ಸಿನಿಮಾ ನೋಡಿದರೆ ನೀವು ಈ ಸಿನಿಮಾ ನೋಡುವಂಥ ಅಗತ್ಯನೇ ಇರಲ್ಲ. ನೋಡೋಣ ಗೆಳೆಯರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ಕನ್ನಡದ ಕಾಪಿ ಸಿನಿಮಾಗಳು ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.